ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದು ನನ್ನ ಎರಡನೇ ಪ್ರೆಸ್ ಮೀಟ್. ತಾವೆಲ್ಲರೂ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಬಂದಿದ್ರಿ. ಸೊ ನಿಮ್ಮನ್ನೆಲ್ಲ ಮತ್ತೆ ನೋಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಾನು ಕರ್ಣಾಕರ, ತುಂಬ ಒಳ್ಳೆ ಸ್ಟೋರಿ. ಈ ಒಂದು ಸ್ಟೋರಿಯಲ್ಲಿ ನಾನು ಲೀಡಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಬ್ಬ ತಾಯಿಯ ಪಾತ್ರ. ನನಗೆ ಸ್ಟಾರ್ಟಿಂಗಲ್ಲಿ ಒಪ್ಕೋಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಹೇಗಪ್ಪ ಇವಾಗ ಹಿಂದೆ ಎಲ್ಲ ನೀವು ನೋಡಿರೋ ಹಾಗೆ ಬ್ರಾಹ್ಮಣರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟು ಆ ಥರ ಮಾಡ್ಕೊಂಡು ಬಂದಿತ್ತು. ಆ್ಯಂಡ್ ನನ್ನ ಹಿಂದಿನ ಪ್ರಾಜೆಕ್ಟ್ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರನ್ನು ನೀವು ನೋಡೇ ಇದ್ದೀರಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದು ಇವಾಗ ಡೈರೆಕ್ಟಾಗಿ ಒಂದು ತಾಯಿ ಪಾತ್ರ ಮಾಡಬೇಕು ಅಂತ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಅದೊಂದು ಏನಂತಾರೆ ಬಾಂಡಿಂಗ್ಸನ್ನು ತಿಳಿಸೋಂಥ ಸ್ಟೋರಿ ಆಗಿದ್ದರಿಂದ ನಾನು ಈ ಒಂದು ಕಥೆನ ಒಪ್ಕೊಂಡೆ. ನನಗೆ ಪರ್ಸ್ನಲಿ ಈ ಒಂದು ಕತೆ ಕೇಳಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ನನಗೆ ಮತ್ತೆ ಕಣ್ಮುಂದೆ ಬಂದ ಹಾಗಾಯಿತು. ಎಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ರೀಕಾಲ್ ಮಾಡ್ತಾ ನಾನು ಕೂತ್ಕೊಂಡಿದ್ದೆ ಈ ಒಂದು ಸ್ಟೋರಿ ನಾನು ಕೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ಒಂದು ಸ್ಟೋರಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಸಿನಿಮಾ ಇದರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಎಲ್ರಿಗೂ ತಮ್ಮ ಮೆಮೊರೀಸ್ ಮತ್ತೆ ಕಣ್ಮುಂದೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಟೋರಿಯನ್ನು ಒಪ್ಕೊಂಡೆ. ಆ್ಯಂಡ್ ಸಾಂಗ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿಸಿದ್ರು, ತುಂಬಾ ಖುಷಿ ಆಯಿತು ಸಾಂಗ್ಸು ಕೇಳಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ವಿಚಾರ. ಈಗಿನ ಸಿನಿಮಾಸಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮಗೆ ಯು ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ನನಗೆ ಮಾತು ಹೊರಡ್ತಿಲ್ಲ, ಭಯ ಆಗ್ತದೆ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ತಾವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ, ನಮ್ಮನ್ನೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮನೆ ದೇವರಾದಂಥ ಕಾಲಭೈರವ, ಗುರು ರಾಘವೇಂದ್ರ, ಹಾಗೆ ತಂದೆ ತಾಯಿ, ಹಾಗೆ ನಿರ್ಮಾಪಕರು, ಹಾಗೆ ಮಾಧ್ಯಮ ಮಿತ್ರರ ಆಶೀರ್ವಾದ ಪಡಿತಾ ನನ್ನ ಮೊದಲನೇ ಭಾಷಣ ಇವತ್ತಿಷ್ಟು ಜನ ಮುಂದೆ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಸುಮಾರು ಒಂದು 20 ವರ್ಷದ ಒಂದು ಸ್ಟ್ರಗಲ್ ಇವತ್ತು ನಾನು ಕರ್ಣಾಕರಾಗಿ ಎಲ್ಲರೂ ಮುಂದೆ ಬಂದು ನಿಂತಿದ್ದೀನಿ. ಇದು ಒಂದು ಪ್ರತಿಯೊಬ್ಬ ಫಿಲ್ಮ್ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ಪಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನ ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರ್ಣಾಕರ ಬರ್ತಾ ಇದ್ದೀವಿ. ಈ ನಾನು ಕರ್ಣಾಕರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ರು ಕರ್ಣಾಕರ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋ ಅಂತ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು 2ನೇ ಸಿನಿಮಾ ಇದೆ ಡೈರೆಕ್ಷನಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ ಸ್ಪೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಹಾಗೆ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ 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 ಒಂದು ಕಂಟೆಂಟ್ನ ನಾನು ಹೇಳಿದೆ. ಅವಾಗ ಅದನ್ನು ಡೆವಲಪ್ ಮಾಡಿ ಅಂತಂದ್ರು. ಆ ಡೆವಲಪ್ಪು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು. ಪ್ರತಿ ಅಂತನೂ ಚಾಲೆಂಜ್ ಸರ್. ಬಟ್ ಕೆಲಸನ ಇಷ್ಟಪಡ್ತೀನಿ, ಕೆಲಸನ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಆ ಕೆಲಸ ಇಷ್ಟಪಟ್ಟು ರೆಸ್ಪೆಕ್ಟ್ ಮಾಡಿದಾಗ ನನಗೆ ಅದು ಚಾಲೆಂಜಾಗಿ ಕಾಣಿಸಲ್ಲ. ಬಿಕಾಸ್ ನನಗೆ ಟೀಮ್ ಇತ್ತು. ಸೊ ಮೇಲಾಗಿ ಪ್ರೊಡ್ಯೂಸರ್ದು ಸಪೋರ್ಟ್ ಇತ್ತು ಸರ್. ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ 2 ಕೆಲಸ ಆಯಿತು. ಇಲ್ಲ ಅಂತಂದರೆ ನನಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಟೀಮ್ ಚೆನ್ನಾಗಿದೆ ಸರ್. ಟೀಮ್ ಎಲ್ಲ ಥರದೂ ಕೂಡ ಕೋಆಪ್ರೇಟ್ ಮಾಡ್ತಾ ಇದ್ರು. ನಾವು ಹೋಮ್ ವರ್ಕ್ ಮಾಡ್ಕೊತಾ ಇದ್ವಿ. ಲೈಕ್ ನಾನೀಗ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಆ್ಯಕ್ಟ್ ಮಾಡಿ ಮಾನಿಟರ್ ಮುಂದೆ ಬಂದು ನೋಡ್ತಾ ಇದ್ವಿ. ಏನೋ ಚೇಂಜಸ್ ಬೇಕು ಅಂತಂದರೆ ಮಾಡ್ತಾ ಇದ್ವಿ. ಸೊ ಟೀಮ್ ಎಲ್ಲವೂ ಕೂಡ ನೋಡ್ಕೊಟ್ಟು ಇದು ಮಾಡ್ತಾ ಇದ್ವಿ ಸರ್. ಸರ್ ಇದರಲ್ಲಿ ಹಲವಾರು ವಿಷಯಗಳಿದ್ದಾವೆ. ಸೊ ಅದನ್ನ ನಾನು ಈಗ ಹೇಳೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ಅಲ್ಲ, ನೀವು ವೆಲ್ಕಮಿಂಗ್ ಹೆಂಗ್ ಮಾಡ್ತೀರಾ ಆಡಿಯನ್ಸ್ ನ ಅಂತ ಕೇಳ್ತಿದ್ದಾರೆ. ಫ್ಯಾಮಿಲಿ ಸಬ್ಜೆಕ್ಟ್
ಫ್ಯಾಮಿಲಿ ನೋಡುವಂಥ ಒಂದು ಸಬ್ಜೆಕ್ಟ್. ಕಾಮಿಡಿ ಇದೆ, ಫ್ಯಾಮಿಲಿ ಡ್ರಾಮಾ, ಎಮೋಷನಲ್ ಇದೆ ಸರ್. ಮನೇಲೂ ನೋಡ್ತಾ ಇದ್ದೆ, ಹೊರಗಡೆ ನೋಡ್ತಾ ಇದ್ದೆ, ನನ್ನ ಮನೇಲೂ ನೋಡ್ತಾ ಇದ್ದೆ. ಸೊ ಇದೆಲ್ಲ ಒಂದು ಕಡೆ ಯೂನಿವರ್ಸಲ್ ಅನ್ನಿಸ್ತು ಸಬ್ಜೆಕ್ಟ್. ಸೊ ನನಗೆ ಪಾರ್ಟ್ 1 ಮೂವಿಲೂ ಕೂಡ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿ ನಾನು ಮಾಡಿದ್ದು. ನನಗೇನಂದರೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಬರಬೇಕು ಅನ್ನೋದು ಒಂದು ಫೀಲ್ ಇತ್ತು. ಸೊ ಅವಾಗ ಕಂಟೆಂಟ್ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡಿದೆ ಘಟನೆ ಅದೆಲ್ಲೋ ಒಂದು ಕಡೆ ನನಗೆ ಥಾಟ್ ಶುರು ಆಯಿತು. ಅದ್ರದ್ದು ಪ್ರೋಸೆಸ್ ಮಾಡ್ತಾ 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 ಹೋಗ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಸಿಗ್ತಾ ಹೋಯ್ತು, ಟ್ರೂ ಇನ್ಸಿಡೆಂಟ್ಗಳು ಸಿಗ್ತಾ ಹೋಯ್ತು. ಹೌದಲ್ಲ, ಇದು ನಮ್ಮ ಕಥೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಕನೆಕ್ಷನ್ಸ್ ಇದೆ. ಇದು ಬರೀ ಒಬ್ಬರದಲ್ಲ, ಹಲವಾರು ಜನದಿದೆ ಅನ್ನೋದು ಒಂದು ಫೀಲ್ ಆಗಿದೆ ಸರ್. ಅವಾಗ ಡೆವಲಪ್ಮೆಂಟ್ ಶುರು ಆಯಿತು. ಆ ಸ್ಕೂಲ್ ಪೇರೆಂಟ್ಸ್ ಅಂತಂದ್ರೆ ಲೈಕ್ ಅದು ಪಾರ್ಟ್ 1 ಅನ್ನೋ ಸಿನಿಮಾದಲ್ಲೇ ತೋರಿಸಿದ್ದೀನಿ ಸರ್. ಬಟ್ ಮಕ್ಕಳಲ್ಲಿ ಇರೋಂಥ ಒಂದು ಏನು ಚಂಚಲತೆ, ಆ ತುಂಟಾಟಗಳೆಲ್ಲ ನೋಡಿದ್ರಲ್ಲ, ಅವೆಲ್ಲವೂ ಕೆಲವೊಂದೆಲ್ಲ ಇದರಲ್ಲಿದೆ, ಸಿನಿಮಾದಲ್ಲಿದೆ. ಯಲಹಂಕದಲ್ಲಿ ಮಾಡಿದ್ವಿ ಸರ್, ಬೆಂಗಳೂರಲ್ಲಿ, ಮತ್ತೆ ಮೈಸೂರು ಮತ್ತೆ ಮೇಲ್ಕೋಟೆ ಮಾಡಿದ್ವಿ. ಸರ್ ಟೆಕ್ನಿಕಲಿ ಟೀಮು ಬಂದು DOP ಬಂದು ವಿಜಯರಾಮ್ ಅಂತೇಳಿ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಬಂದು ರೋಹಿತ್ ಸವರ್ ಅಂತ ಹೇಳಿ. ಸೊ ಎಡಿಟರ್ ಬಂದು ಸುಹಾಸ್ VFX ಇದು ಮಾಡಿದ್ದಾರೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಚಾಮುಂಡೇಶ್ವರಿ ಆಗಿದೆ ಸರ್. ಮತ್ತೆ ನಾವು ಡಬ್ಬಿಂಗು ಕಿಂಗ್ಸ್ ಫ್ರೇಮ್ ಅಂತೇಳಿ ವಿಜಯ್ ಹುಳ್ಳಾಳದಲ್ಲಿ ಅವ್ರದ್ದು ಸ್ಟುಡಿಯೋ ಇದೆ, ಅಲ್ಲಿ ಆಗಿದೆ ಸರ್. ಒಂದು ಮಾತು ಹೇಳ್ತಾರೆ, ಒಬ್ಬ ತಾಯಿ ಆದ್ರೆ ಮಾತ್ರ ಆ ಒಂದು ತಾಯಿ ಕಷ್ಟ ಗೊತ್ತಾಗುತ್ತೆ, ಆ ಒಂದು ಫೀಲ್ ಬರುತ್ತೆ ಅಂತ ಹೇಳಿ. ಬಟ್ ತಾಯಿ ಆಗದೇನೆ ಆ ಒಂದು ಇದನ್ನ ಪಾತ್ರವನ್ನ ಅನುಭವಿಸಿ ಮಾಡೋದು ತುಂಬಾ ಕಷ್ಟಕರವಾದ ಕೆಲಸನೇ. ಈ ಪಾತ್ರ ಮಾಡ್ಬೇಕಾದ್ರೆ ನಾನು ನನ್ನ ತಾಯಿನ ನೆನ್ಸ್ಕೊಂಡೇ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಯಿತು, ಬಟ್ ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು ಈ ಥರನೇ ಬರಬೇಕು ಅಂತ ಹೇಳಿ ತುಂಬ ಒತ್ತು ಕೊಟ್ಟು ಮಾಡಿರುವಂಥ ಪಾತ್ರ ಇದು. ಸೊ ತುಂಬ ಖುಷಿಯಿಂದ ಮಾಡಿದ್ದೀನಿ ಈ ಪಾತ್ರನ. ಹೌದು, ಎಲ್ಲರಿಗೂ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ. ನನ್ನ ಫ್ರೆಂಡ್ಸ್, ನನಗೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ, ಮಾತು ಸ್ವಲ್ಪ ಕಮ್ಮಿನೇ ನಂದು. ಸೊ ಹಾಗಾಗಿ ನನಗೆ ಗೊತ್ತಿರೋರು ಎಲ್ರಿಗೂ ನಾನು ಎಲ್ರೂ ಕರೆದಿದ್ದೀನಿ. ಸೊ ಎಲ್ಲರೂ ನನ್ನ ಮೇಲೆ ಆ ಒಂದು ಪ್ರೀತಿ ಅಭಿಮಾನಕ್ಕಾದ್ರೂ ಬಂದೇ ಬರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಭಾವಿಸ್ತೀನಿ ಸರ್. ಬಹಳ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅವರು ಸುಮಾರು 22 ವರ್ಷ ಆಯಿತು ನಾವಿಬ್ಬರು ಇಂಡಸ್ಟ್ರಿಗೆ ಬಂದು ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಚಾನ್ಸ್ಗಳು ಕೇಳ್ಕೊಂಡು ಚೌಟ್ರಿಗಳಲ್ಲಿ ಊಟ ಮಾಡ್ಕೊಂಡು ಇಬ್ಬರು ಆಡಿಷನ್ಸ್ಗೆ ಹೋಗೋದು. ಅವ್ನು ಸೆಲೆಕ್ಟ್ ಆಗ್ತಿದ್ದೆ, ನಾನು ಸೆಲೆಕ್ಟ್ ಆಗ್ತಿದ್ದೆ. ಕಾರಣ ಬೆಳ್ಳಿದವನೇ, ನಾನು ಬೆಳ್ಳಿಗಿದ್ದೀನಿ ನೋಡಿ ಇದೇ ನಗು ಇಟ್ಕೊಂಡೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದಾರೆ ಡೈರೆಕ್ಟರ್ಗಳ ಪ್ರೊಡ್ಯೂಸರ್. ಕೊನೆಗೆ ಇವತ್ತು ಈ ವೇದಿಕೆಯಲ್ಲಿ ಈ ಮಟ್ಟಕ್ಕೆ ಬಂದಿರೋದು ನಾನು ಕರುಣಾಕರ ಈ ಒಂದು ಸಿನಿಮಾ ಮಾಡಿ ನಾಯಕ ನಟನಾಗಿ ಮಾಡ್ತಿರೋದು ಭಾಳ ಖುಷಿ ಆಗ್ತಾ ಇದೆ. ಇದೊಂದು ಮೈಲ್ಗಲ್ ನಮಗೆ, ನಾನು ಕರುಣಾಕರ ಸಿನಿಮಾಗೆ. ಜೊತೆಗೆ ಇವರ ಒಂದು ಕನಸು ಇವತ್ತು ನನಸಾಗಿದೆ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಆ್ಯಂಡ್ ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಾನು ಸಾಂಗ್ ಎಲ್ಲ ನೋಡಿದ ಜೊತೆಗೆ ಶೂಟಿಂಗಲ್ಲೂ ನಾನು ಸ್ವಲ್ಪ ಭಾಗಿಯಾಗ್ತಿದೆ. ಪೂರ್ತಿ ಯಲಹಂಕ ಭಾಗದಲ್ಲಿ ತೆಗೆದಿರುವಂಥದ್ದು. ನನಗೆ ಹಾಡು ಅದೆಲ್ಲ ನೋಡ್ತೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ. ಸೊ ಪೋಸ್ಟರ್ ಹೇಗಿದೆಯೋ ಅದೇ ರೀತಿ ಸಿನಿಮಾ ಸಾಂಗ್ಸ್ಗಳು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗಂತೂ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ಸೋಕೆ ಒದ್ದಾಡ್ತೀವಿ, ಮನೆಗೆ ಎಷ್ಟೋ ತೂತುಗಳು ಮುಚ್ಚೋಕ್ಕೆ ಒದ್ದಾಡ್ತಿರ್ತೀವಿ ಅಂತ ಇದರಲ್ಲಿ ಈ ನಾನು ಕರುಣಾಕರ ಎಷ್ಟು ಕಷ್ಟಪಟ್ಟಿದ್ದಾನೋ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಆಗಿದೆಯಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದ್ರ ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆದಾಗಿ. ಹೋಲ್ ಟೀಮ್ ತುಂಬ ಕಷ್ಟಪಟ್ಟಿದೆ. ನಾನು ಕರುಣಾಕರ ಟೀಮ್ ಅಂತೂ ಅಲ್ಲಿ ನೋಡಿ ಎಲ್ಲಿ ಅಪ್ಪ ಕೊನೆಗೆ ನಮ್ಮ ಸಿನಿಮಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬ್ಯೂಟಿಫುಲ್ ಆಗಿ ಸಾಂಗ್ ಬಂದಿದೆ. ನನಗಂತೂ ಸಾಂಗ್ ಅಂತೂ ಬ್ಯೂಟಿಫುಲ್ ಆಗಿ ಇಷ್ಟ ಆಗಿದೆ ಸರ್. ನಾನು ಅದಕ್ಕೆ ಹೇಳ್ತೀನಿ ಸರ್, ಸಾಂಗ್ ಏನಾದರೂ ಯಾವ್ದಾದ್ರು ಕೊಟ್ಟಿದ್ದೀವಿ? ಇಲ್ಲ, ನಮ್ಮ ಪಾಪ್ಕಾರ್ನಲ್ಲೇ ಮಾಡಿದ್ದೀವಿ ಅದು. ಸೂಪರ್ ಸರ್ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್ ಒಳ್ಳೆ ಟೀಮ್ಗೆ, ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸಿನಿಮಾನ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಆ್ಯಂಡ್ ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.